ಈ ವರುಣನ ವಿಚಾರ ಅಥವಾ ಮಳೆಯ ವಿಚಾರದಲ್ಲಿ ಯಾವಾಗಲೂ ಕೂಡ ದ್ವಂದ್ವದ ನಿಲುವು. ಮಳೆ ಆಗುತ್ತೆ ಅಂತ ಹೇಳ್ತಾರೆ, ಮಳೆ ಆಗಲ್ಲ. ಮಳೆ ಆಗಲ್ಲ ಅಂತ ಹೇಳ್ತಾರೆ, ಮಳೆ ಆಗುತ್ತೆ. ಕರಾವಳಿಯಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಲಕ್ಷಣ ನೀವು ಕರಾವಳಿ ಜನರಿಗೆ ಹೋಗಿ ಕೇಳಿದರೆ ಕಳೆದ ಬಾರಿಗಿಂತ ಈ ಬಾರಿ ಮಳೆ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಮಳೆಗಾಲ ಬಂದರೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೇತ್ರಾವತಿ, ಕುಮಾರಧಾರ ಎಲ್ಲ ನದಿಗಳು ತುಂಬಿ ಹರಿತಾ ಇತ್ತು. ಇವತ್ತು ಆ ಪರಿಪ್ರಮಾಣದಲ್ಲಿ ನದಿಯಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಕರಾವಳಿಯ ಜನ ಮಾತಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಉತ್ತರ ಕರ್ನಾಟಕದಲ್ಲಿ ಮರು ಬಿತ್ತನೆ ಇತ್ಯಾದಿ ಆಗ್ತಾ ಇದೆ. ಮಳೆಯ ಅಭಾವ ರಾಜ್ಯದ 25 ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಏನಾಯಿತು ಡೀಟೇಲ್ಸ್ ನೋಡೋಣ. ಚಂಡುಮಾರುತದ ಸುಳಿ ಜುಲೈ 31ರವರೆಗೆ ಮಳೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ. ರಾಜ್ಯಕ್ಕೆ ಒಂದು ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಚಂಡಮಾರುತ ಆಗಬಹುದು, ವಾಯುಭಾರ ಕುಸಿತ ಆಗ್ತಾ ಇದೆ, ಈ ಕಾರಣಕ್ಕಾಗಿ ಮಳೆ ಅಂತ. ಜುಲೈ 31ರ ತನಕ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ರಾಜಸ್ಥಾನದಿಂದ ಒಡಿಶಾದ ತನಕ ಮಾನ್ಸೂನ್ ಟ್ರಫ್ನ ಪ್ರಭಾವ ಎಲ್ಲ ಹರಡ್ಕೊಂಡು ಬಿಟ್ಟಿದೆ. ಸಮುದ್ರ ಮಟ್ಟದಿಂದ 9.4 ಕಿಲೋಮೀಟರ್ ಎತ್ತರಕ್ಕೆ ಚಂಡುಮಾರುತದ ಪರಿಚಲನೆ ಎಲ್ಲ ಜಾಸ್ತಿ ಆಗಿದೆ ಅಂತೆ, ವಿಸ್ತರಣೆ ಆಗಿದೆ. ಹಾಗೆ ಮುಂದಿನ 2-3 ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ತೀವ್ರಗೊಳ್ಳುವಂತಹ ಮಳೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಕಳೆದ 4 ದಿನಗಳಿಂದ ಮಳೆ ಆಗ್ತಾ ಇದೆ. ಇದೀಗ ಒನ್ಸ್ ಅಗೇನ್ ಅದು ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಕರಾವಳಿ ಮತ್ತು ಮಲೆನಾಡಿಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. ಕರಾವಳಿ ಮತ್ತು ಮಲೆನಾಡಿಗೆ ಹೈ ಅಲರ್ಟ್ ಕೊಟ್ಟಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಆಗಬಹುದು ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿಯಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ವರುಣನ ಅಬ್ಬರ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ, ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಬಹುದು ಎನ್ನುವಂತಹ ಮುನ್ಸೂಚನೆಗಳಿದೆ. ಹೀಗಾಗಿ ಅಲ್ಲಿಯ ಜನ ಬೇರೆ ಕಡೆಗಳೆಲ್ಲ ಸ್ಥಳಾಂತರ ಆಗಬೇಕು, ಅಲ್ಲಿ ಓಡಾಡುವಂಥ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಕೇರಳಂನಲ್ಲಿ ಆದಂತಹ ಪ್ರಕರಣ ನಮ್ಮ ಕಣ್ಮುಂದೆ ಇದೆ. ಒಂದು ಸೇತುವೆಯನ್ನು ಕಟ್ಟುವಂತಹ ಸಮಯದಲ್ಲಿ ಅಲ್ಲಿ ತೆಗೆದಿಟ್ಟಿದ್ದಂತಹ ಮಣ್ಣು ಏಕಾಏಕಿಯಾಗಿ ಕುಸಿತ ಆಗಿ ಅಲ್ಲಿ ಜನ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಆ ಘಟನೆಗಳು ಕರ್ನಾಟಕದಲ್ಲಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಎಲ್ಲೆಲ್ಲಿ ಭೂಕುಸಿತದ ಒಂದು ಭೀತಿ ಇದೆ ಅಲ್ಲಿಯ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಮೀನುಗಾರರಿಗೆ ಪದೇ ಪದೇ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಹವಾಮಾನ ಇಲಾಖೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚಂಡುಮಾರುತದ ಈ ಭೀತಿ ಇರೋದರಿಂದ ಸಮುದ್ರದ ಅಲೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರಬಹುದು. ಕೆಲವೊಂದಿಷ್ಟು ಸಮಯದಲ್ಲಿ ಅಹಿತಕರ ಘಟನೆಗಳೆಲ್ಲ ಆಗಬಹುದು. ಈ ಕಾರಣಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗಿರೋ ಘಟನೆ. ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ನಾವು ಕಳೆದ ಇದೇ ಜೂನ್ ಎಂಡಲ್ಲಿ ಏನು ಹೇಳ್ತಾ ಇದ್ವಿ, ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಳ ಹರಿವಿನಗಿಂತಲೂ ಕೂಡ ತಾಪಮಾನ ಹೆಚ್ಚಳ ಆಗಿದ್ದಕ್ಕೆ ಜಲಾಶಯದಲ್ಲಿರುವಂಥ ನೀರಿನ ಪ್ರಮಾಣ ಆವಿಯಾಗಿ ಹೋಗ್ತಾ ಇದೆ ಎನ್ನುವಂತಹ ಸುದ್ದಿಗಳೆಲ್ಲ ವರದಿಗಳೆಲ್ಲ ಬಂದಿತ್ತು. ಇದೀಗ ಜಲಾಶಯಗಳು ಭರ್ತಿ ಆಗ್ತಾ ಇದೆ. ಕೊಡಗಿನಲ್ಲಿ ಮಳೆ ಅಬ್ಬರ ಆಯಿತು, ಹಾರಂಗಿ ಜಲಾಶಯ ಭರ್ತಿ ಆಗ್ತಾ ಇದೆ. 4000 ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿದ್ದಾರೆ ಜಲಾಶಯದಿಂದ. ಹಾರಂಗಿಯಿಂದ KRS ಜಲಾಶಯದತ್ತ ನೀರು ಮುನ್ನುಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ನಿವಾಸಿಗಳಿಗೆ ಜಾಗೃತವಾಗಿರಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟರು. ಜಮೀನುಗಳೆಲ್ಲ ಒಣಗಿ ಹೋಗ್ತಾ ಇತ್ತು, ಜೀವ ಕಳೆ ಬಂದಿದೆ. ಈ KRS, ಹಾರಂಗಿ, ಇಲ್ಲೆಲ್ಲ ಹೇಮಾವತಿ ಇವೆಲ್ಲವೂ ಕೂಡ ಜಾಸ್ತಿ ಇದೆ. ನಮಗೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ತಮಿಳುನಾಡಿನ ಖ್ಯಾತೆ ಬರಲ್ಲ ನಮಗೆ. ಮಂಡ್ಯ, ಮದ್ದೂರು ಈ ಭಾಗದ ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಮನವಿ ಕೊಟ್ಟರು ಅವರು, ನಮ್ಮ ಬೆಳೆಗಳಿಗೆ ಒಂದು ಬಾರಿ ಆದರೂ ಕೂಡ ನೀವು ನೀರು ಕೊಡಬೇಕು, ಇಲ್ಲಾಂದರೆ ಬೆಳೆಗಳೇ ಒಣಗಿ ಹೋಗ್ಬಿಡ್ತವೆ ಅಂತ. ಆದರೆ ಸರ್ಕಾರ ಹೇಳ್ತು ಇಲ್ಲ, ನಾವು ಯಾವುದೇ ಕಾರಣಕ್ಕಾಗಿ ಬೆಳೆಗಳಿಗೆ ಕೊಡಲ್ಲ, ನಾವು ಕುಡಿಯುವ ನೀರಿಗಾಗಿ ಮಾತ್ರ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ. ಆದರೆ ಇದೀಗ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಮಳೆಯ ಹೆಚ್ಚಳದಿಂದ ಜಲಾಶಯಗಳ ಭರ್ತಿ ಆದರೆ ನಾವು ತಮಿಳುನಾಡಿಗೆ ಪ್ರತಿ ತಿಂಗಳೂ ಕೂಡ ಕೊಡಬೇಕಾದಂತಹ TMC ಲೆಕ್ಕದಲ್ಲಿ ಏನು ನೀರಿದೆ ಅದು ಬಿಳಿಗೊಂಡ್ಲು ಜಲಾಶಯದಿಂದ ನಾವು ಅವರಿಗೆ ನೀರೇನು ಬಿಡಬೇಕು ಆ ನೀರನ್ನು ಸಲೀಸಾಗಿ ಬಿಡಬಹುದು. ಅದರ ಜೊತೆಗೆ ನಮ್ಮ ರೈತರಿಗೂ ಕೂಡ ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಭರ್ತಿಗಳು ಏನೇನಾಗುತ್ತೆ, ಮಳೆ ಒನ್ಸ್ ಅಗೇನ್ ಸ್ಥಗಿತ ಆಗುತ್ತಾ, ಕಂಟಿನ್ಯೂ ಆಗುತ್ತಾ, ಕಾದು ನೋಡೋಣ. ಇವೆಲ್ಲದರ ಜೊತೆಗೆ ರಾಜ್ಯದ 25 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎನ್ನುವಂಥ ಸುದ್ದಿ. ಭೂಮಿ ಬಿರುಕು ಬಿಡ್ತಾ ಇದೆ, ಮಳೆ ಆಗ್ತಾ ಇಲ್ಲ, ಬಿತ್ತಿದ ಬೆಳೆಗಳು ಮೊಳಕೆ ಹೊಡಿತಾ ಇಲ್ಲ, ಹಾಳಾಗಿ ಹೋಗ್ತಾ ಇದೆ ಭೂಮಿಯಲ್ಲಿ. ಕಷ್ಟಪಟ್ಟು ರೈತ ಸಾಲ ಸೂಲ ಮಾಡ್ಕೊಂಡು ಬಂದು ಬೀಜ ಗೊಬ್ಬರ ಎಲ್ಲವನ್ನು ತೆಗೆದುಕೊಂಡು ಬಂದು ಬಿತ್ತಿದ್ದಾನೆ, ಆದರೆ ಮಳೆ ಆಗ್ತಾ ಇಲ್ಲ ಅನ್ನುವಂಥ ವರದಿ. 25 ರಾಜ್ಯಗಳು, 31 ಜಿಲ್ಲೆಗಳ ಪೈಕಿ 25 ರಾಜ್ಯಗಳು 20% ಮಳೆ ಕೊರತೆ ಆಗ್ತಾ ಇದೆ. 20% ಮಳೆ ಎಲ್ಲ ಭಾಗಗಳು. ಅದರಲ್ಲಿ ನೀವು ಅದು ಕಿತ್ತೂರು ಕರ್ನಾಟಕ ಭಾಗ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೀವಿ ಆ ಭಾಗದ ಜಿಲ್ಲೆಗಳು.
ಮೈಸೂರಿನಲ್ಲಿ 57%, ಹಾವೇರಿಯಲ್ಲಿ 50% ಮಳೆ ಅಭಾವ ಆಗ್ತಾ ಇದೆ. ಇದೇ ಹಾವೇರಿಯ ಶಿಗ್ಗಾಂವ್ ಸವಣೂರು ಆಗಿರ್ಬೋದು, ಹಾವೇರಿಯ ರಾಣೆಬೆನ್ನೂರು ಆಗಿರ್ಬೋದು, ಹಾನಗಲ್ಲು, ಬ್ಯಾಡಗಿ ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಅಲ್ಲಿಯ ಸಂಸದರು ಮತ್ತು ಶಾಸಕರು ಸೇರ್ಕೊಂಡು ಮೋಡ ಬಿತ್ತನೆ ಮಾಡಿದರು. ಈ ಮೋಡ ಬಿತ್ತನೆ ಆದಂತಹ ಸಮಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಆಯಿತು, ಒಂದು ಸೆಕೆಂಡ್ ಅದು ಸ್ಥಗಿತ ಆಗಿದ್ದು ನೋಡಿದ್ವಿ. ಹೀಗಾಗಿ 50% ಮಳೆ ಕೊರತೆ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಎಷ್ಟು ಮಳೆ ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಮಳೆ ದಾಖಲಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ರಾಜ್ಯದಲ್ಲಿ 35% ಮಳೆ ಕೊರತೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಜಲಾಶಯಗಳು ತುಂಬಿದ್ರೂ ಕೂಡ ಒಳನಾಡಿನ ಜಿಲ್ಲೆಗಳಲ್ಲಿ ಅನ್ನದಾತನ ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ಮಳೆ ನೀವು ಜೂನ್ ತಿಂಗಳಲ್ಲಿ ಬರಲಿಲ್ಲ, ಜುಲೈ ಮೊದಲ ವಾರದಲ್ಲಿ ಬಂತು, 2ನೇ ವಾರದಲ್ಲಿ ಕೈ ಕೊಡ್ತು, 3ನೇ ವಾರದಲ್ಲಿ ಸ್ವಲ್ಪ ಬಂತು, ಇದೀಗ ಒಂದು ಸೆಕೆಂಡ್ ಸ್ಥಗಿತ ಆಗಿದ್ದ ನೋಡ್ತಾ ಇದ್ದೀವಿ. ಹೀಗಾಗಿ ಏರುಪೇರು ಆಗ್ತಾ ಇದೆ, ಮಳೆ ಬರುವಂಥದ್ದು ಹೋಗುವಂಥದ್ದು ಇದು ಏರುಪೇರು ಆಗ್ತಾ ಇದೆ. ಹೀಗಾಗಿ ರೈತರಿಗೆ ದೊಡ್ಡ ಮಟ್ಟದ ಆತಂಕ ಎದುರಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಏಷ್ಯಾದ ಮೊದಲ ಸ್ಥಾವರಕ್ಕೆ ನೀರಿಲ್ಲ ಎನ್ನುವಂತಹ ಆತಂಕಕಾರಿ ವಿಚಾರ ಬರ್ತಾ ಇರೋದು. ಇದು 25 ಜಿಲ್ಲೆಗಳದ್ದಾದರೆ ಇದರ ಜೊತೆಗೆ ಏಷ್ಯಾದ ಮೊದಲ ಸ್ಥಾವರ ಕಾವೇರಿ ನದಿ ಬರಿದಾದ ಹಿನ್ನೆಲೆ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಬಂದಾಗಿದೆ. ಮಂಡ್ಯದ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಲ್ಲಿ ಟರ್ಬೈನ್ಗಳ ನಿಂತುಬಿಟ್ಟಿದೆ. ಯಾಕಂದರೆ ವಿದ್ಯುತ್ ಉತ್ಪಾದನೆಗೆ ನೀರು ಬೇಕು, ನೀರಿಲ್ಲ, ಜಲಾಶಯದ ಮಟ್ಟ ಕಡಿಮೆ ಇರೋದು, ಈಗೇನೋ ಮಳೆ ಆಗ್ತಾ ಇದೆ. ಉತ್ಪಾದನೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ 1450 ಕ್ಯೂಸೆಕ್ ನೀರು ಬೇಕಾದಂಥ ಅನಿವಾರ್ಯತೆ ಇದೆ. ಆ ಪರಿಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ, ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದೆ. ಕಳೆದ 1.5 ತಿಂಗಳಿಂದ ಯಾವುದೇ ವಿದ್ಯುತ್ ಉತ್ಪಾದನೆ ಆಗದೆ ಸ್ಥಾವರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಹಲವು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪರಿಸ್ಥಿತಿ ಶಿವನ ಸಮುದ್ರ ಜಲ ಈ ಸ್ಥಾವರಕ್ಕೆ ಬಂದಿದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಹೀಗಾಗಿ ಸರ್ಕಾರಗಳಿಗೆ ಅನೇಕ ಜನ ತಜ್ಞರು ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ದೆ ನೋಡಿದೆ. ಯಾಕಂದರೆ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ, ವಿದ್ಯುತ್ ಉತ್ಪಾದನೆ ಕಡಿಮೆ ಆಗುತ್ತೆ, ಅದಾದ ನಂತರ ಲೋಡ್ ಶೆಡ್ಡಿಂಗ್ಗಳು ಬರುತ್ತೆ, ನೀರಿನ ಅಭಾವ ಉಂಟಾದರೆ ಇತ್ಯಾದಿ ಅಂತ. ಅದರ ಭಾಗವಾಗಿ ಇದೀಗ ಕಾವೇರಿ ನದಿ ಬರಿದಾದ ಹಿನ್ನೆಲೆ ಶಿವನ ಸಮುದ್ರ ಸ್ಥಾವರಕ್ಕೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಹೀಗಾಗಿ ಮಳೆಯ ಆಟ ಏನಾಗುತ್ತೆ ಕಾದು ನೋಡೋಣ.